ಭಾರತದ ಪ್ರಧಾನಮಂತ್ರಿಗಳು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಸಂವಿಧಾನಾತ್ಮಕ ಅಂಶಗಳು. ಭಾರತದ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ವಾಸ್ತವಿಕ ಕಾರ್ಯಾಂಗದ ಮುಖ್ಯಸ್ಥರು. ಅನುಚ್ಛೇದ 74 ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲವು ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆ ನೀಡುತ್ತದೆ. ಅನುಚ್ಛೇದ 75 ಪ್ರಧಾನಮಂತ್ರಿ ಮತ್ತು ಇತರ ಸಚಿವರ ನೇಮಕಕ್ಕೆ ಸಂಬಂಧಿಸಿದೆ. ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಬಹುಮತ ಹೊಂದಿರುವ ಪಕ್ಷ ಮೈತ್ರಿಕೂಟದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸಲಾಗುತ್ತದೆ. ಪ್ರಧಾನಮಂತ್ರಿಯು ಲೋಕಸಭೆ ಅಥವಾ ರಾಜ್ಯಸಭೆಯ ಯಾವುದೇ ಸದನದ ಸದಸ್ಯರಾಗಬಹುದು. ಪ್ರಧಾನಮಂತ್ರಿ ಸಂಸತ್ತಿನ ಸದಸ್ಯರಲ್ಲದಿದ್ದರೂ 6 ತಿಂಗಳೊಳಗೆ ಸಂಸತ್ತಿನ ಸದಸ್ಯರಾಗಬೇಕು. ಪ್ರಧಾನಮಂತ್ರಿ ಅಧಿಕಾರಾವಧಿ ಸಂವಿಧಾನದಲ್ಲಿ ನಿಗದಿತ 5 ವರ್ಷಗಳ ಮಿತಿ ಇಲ್ಲ. ಪ್ರಧಾನಮಂತ್ರಿ ರಾಷ್ಟ್ರಪತಿಯ ಪ್ರಸ್ತಾಪದ ಪರ್ಯಂತ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಹುದ್ದೆಯಲ್ಲಿರುತ್ತಾರೆ. ಪ್ರಾಯೋಗಿಕವಾಗಿ ಲೋಕಸಭೆಯ ಬಹುಮತ ವಿಶ್ವಾಸವೇ ನಿರ್ಣಾಯಕ. ಪ್ರಧಾನಮಂತ್ರಿ ಮಂತ್ರಿಮಂಡಲದ ಮುಖ್ಯಸ್ಥರು. ಪ್ರಧಾನಮಂತ್ರಿ ಮತ್ತು ಇತರ ಸಚಿವರ ಒಟ್ಟು ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ 15% ಮೀರಬಾರದು. ಈ 15% ಮಿತಿಯು 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2003 ಮೂಲಕ ಜಾರಿಗೊಳಿಸಲಾಯಿತು. ಪ್ರಧಾನಮಂತ್ರಿಯ ಪ್ರಮುಖ ಅಧಿಕಾರಗಳು. ಪ್ರಧಾನಮಂತ್ರಿ ಮಂತ್ರಿಮಂಡಲದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಪ್ರಧಾನಮಂತ್ರಿಯು ಸಲಹೆ ಮೇರೆಗೆ ರಾಷ್ಟ್ರಪತಿ ಇತರೆ ಕೇಂದ್ರ ಸಚಿವರನ್ನು ನೇಮಿಸುತ್ತಾರೆ. ಪ್ರಧಾನಮಂತ್ರಿ ಸಚಿವರಿಗೆ ಖಾತೆಗಳನ್ನು ಹಂಚುತ್ತಾರೆ. ಪ್ರಧಾನಮಂತ್ರಿ ಅಗತ್ಯವಿದ್ದರೆ ಸಚಿವರ ಖಾತೆಗಳನ್ನು ಬದಲಾಯಿಸಬಹುದು. ಪ್ರಧಾನಮಂತ್ರಿ ಸಚಿವರ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಶಿಫಾರಸು ಮಾಡಬಹುದು. ಪ್ರಧಾನಮಂತ್ರಿ ಮಂತ್ರಿಮಂಡಲದ ಸಭೆಗಳಿಗೆ ಅಧ್ಯಕ್ಷತೆ ವಹಿಸುತ್ತಾರೆ. ಪ್ರಧಾನಮಂತ್ರಿ ಸರ್ಕಾರದ ವಿವಿಧ ಸಚಿವಾಲಯಗಳ ನಡುವೆ ಸಮನ್ವಯ ಸಾಧಿಸುತ್ತಾರೆ. ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವಿನ ಮುಖ್ಯ ಸಂಪರ್ಕ ಕೊಂಡಿ. ಅನುಚ್ಛೇದ 78 ಪ್ರಧಾನಮಂತ್ರಿಯು ರಾಷ್ಟ್ರಪತಿಗೆ ಮಾಹಿತಿ ನೀಡುವ ಕರ್ತವ್ಯಕ್ಕೆ ಸಂಬಂಧಿಸಿದೆ. ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಮಂತ್ರಿಮಂಡಲದ ನಿರ್ಧಾರಗಳನ್ನು ತಿಳಿಸಬೇಕು. ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಅಗತ್ಯವಿರುವ ಮಾಹಿತಿಯನ್ನು ಒದಗಿಸಬೇಕು. ಪ್ರಧಾನಮಂತ್ರಿ ಲೋಕಸಭೆಯನ್ನು ವಿಸರ್ಜಿಸಲು ರಾಷ್ಟ್ರಪತಿಗಳಿಗೆ ಸಲಹೆ ನೀಡಬಹುದು. ಪ್ರಧಾನಮಂತ್ರಿ ಲೋಕಸಭೆಯ ಸಂಬಂಧಗಳು. ಪ್ರಧಾನಮಂತ್ರಿ ಸಾಮಾನ್ಯವಾಗಿ ಲೋಕಸಭೆಯ ಬಹುಮತದ ನಾಯಕರು. ಮಂತ್ರಿಮಂಡಲವು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿದೆ. ಅನುಚ್ಛೇದ 75ರಲ್ಲಿ 3 ಮಂತ್ರಿಮಂಡಲವು ಲೋಕಸಭೆಯ ಸಾಮೂಹಿಕ ಜವಾಬ್ದಾರಿಯಾಗಿರುತ್ತದೆ. ಲೋಕಸಭೆಯಲ್ಲಿ ಬಹುಮತ ಕಳೆದುಕೊಂಡರೆ ಪ್ರಧಾನಮಂತ್ರಿ ರಾಜೀನಾಮೆ ನೀಡಬಹುದು ಅಥವಾ ಲೋಕಸಭೆಯನ್ನು ವಿಸರ್ಜಿಸಲು ಸಲಹೆ ನೀಡಬಹುದು. ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯ ನೀತಿ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಭಾರತದ ಪ್ರಧಾನಮಂತ್ರಿಗಳು ಅತ್ಯಂತ ಮುಖ್ಯ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರು ಆಗಸ್ಟ್ 15, 1947ರಂದು ಭಾರತದ ಮೊದಲ ಪ್ರಧಾನಮಂತ್ರಿಯಾದರು. ಅತಿ ಹೆಚ್ಚು ಅವಧಿ ಪ್ರಧಾನಮಂತ್ರಿಯಾದರು ಜವಾಹರ್ಲಾಲ್ ನೆಹರು. ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮತ್ತು ಇದುವರೆಗೆ ಏಕೈಕ ಮಹಿಳಾ ಪ್ರಧಾನಮಂತ್ರಿ. ಮೊದಲ ಅಲ್ಪಾವಧಿಯ ಪ್ರಧಾನಮಂತ್ರಿ ಗುಲ್ಜಾರ್ಲಾಲ್ ನಂದಾ ಅವರು 2 ಬಾರಿ ಕಾರ್ಯನಿರ್ವಹಣಾ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಸಿದ್ಧ ಘೋಷಣೆ ಜೈ ಜವಾನ್ ಜೈ ಕಿಸಾನ್. ಮೊರಾರ್ಜಿ ದೇಸಾಯಿ ಅವರು ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ. ಮೊರಾರ್ಜಿ ದೇಸಾಯಿ ಅವರು ಜನತಾ ಪಕ್ಷದ ಸರ್ಕಾರದ ಪ್ರಧಾನಮಂತ್ರಿಯಾಗಿದ್ದರು. ಚರಣ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದ ಅವಧಿಯಲ್ಲಿ ಲೋಕಸಭೆಯಲ್ಲಿ ವಿಶ್ವಾಸ ಮತವನ್ನು ಎದುರಿಸುವ ಮುನ್ನವೇ ರಾಜೀನಾಮೆ ನೀಡಿದರು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾದಾಗ ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿದ್ದರು. PV ನರಸಿಂಹರಾವ್ ಅವರು ಭಾರತದ ಮೊದಲ ದಕ್ಷಿಣ ಭಾರತದ ಪ್ರಧಾನಮಂತ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರು 3 ಬಾರಿ ಪ್ರಧಾನಿಯಾದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪೂರ್ಣ ಅವಧಿ ಪೂರೈಸಿದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಮೊದಲ ಸಿಖ್ ಪ್ರಧಾನಮಂತ್ರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸತತ 2 ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದರು. ನರೇಂದ್ರ ಮೋದಿ ಅವರು ಭಾರತದ 14ನೇ ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ 26 ಮೇ 2014ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ನರೇಂದ್ರ ಮೋದಿ ಅವರು 2019ರಲ್ಲಿ 2ನೇ ಬಾರಿಗೆ ಪ್ರಧಾನಮಂತ್ರಿಯಾದರು. ನರೇಂದ್ರ ಮೋದಿ ಅವರು ಜೂನ್ 9, 2024ರಂದು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ನರೇಂದ್ರ ಮೋದಿ ಅವರು 3 ಬಾರಿ ಪ್ರಧಾನಮಂತ್ರಿಯಾದ ಭಾರತದ 2ನೇ ವ್ಯಕ್ತಿ. ಮೊದಲಿಗರು ಜವಾಹರ್ಲಾಲ್ ನೆಹರು. ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಲೋಕಸಭಾ ಸದಸ್ಯರಾಗಿ ವಾರಣಾಸಿ ಕ್ಷೇತ್ರದಿಂದ ಆಯ್ಕೆಯಾದರು. ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ಹುದ್ದೆ ಅಧಿಕೃತ ಕಚೇರಿ ಪ್ರಧಾನಮಂತ್ರಿ ಕಚೇರಿ PMO ನವದೆಹಲಿ. ಆರ್ಟಿಕಲ್ 74 PM ನೇತೃತ್ವದ ಮಂತ್ರಿಮಂಡಲ ರಾಷ್ಟ್ರಪತಿಗೆ ಸಲಹೆ. 75 PM ಮತ್ತು ಮಿನಿಸ್ಟರ್ ನೇಮಕ. 78 PM ಮತ್ತು ರಾಷ್ಟ್ರಪತಿಗೆ ಮಾಹಿತಿ. ಮಂತ್ರಿಮಂಡಲ ಲೋಕಸಭೆಯ ಸಾಮೂಹಿಕ ಜವಾಬ್ದಾರಿ. ಮೊದಲ PM ಜವಾಹರ್ಲಾಲ್ ನೆಹರು. ಮೊದಲ ಮಹಿಳಾ PM ಇಂದಿರಾ ಗಾಂಧಿ. ಮೊದಲ ಕಾಂಗ್ರೆಸ್ಸೇತರ PM ಮೊರಾರ್ಜಿ ದೇಸಾಯಿ. ಮೊದಲ ಸಿಖ್ PM ಮನಮೋಹನ್ ಸಿಂಗ್. ಅತಿ ಹೆಚ್ಚು ಅವಧಿ ಜವಾಹರ್ಲಾಲ್ ನೆಹರು. 3 ಬಾರಿ PM ಆದವರು ನೆಹರು ಮತ್ತು
ನರೇಂದ್ರ ಮೋದಿ, ಪ್ರಸ್ತುತ PM ನರೇಂದ್ರ ಮೋದಿ. ಇದರೊಳಗೆ ಇನ್ನೊಂದು ಆ್ಯಡ್ ಆಗಬೇಕು. ಸೊ ಅತಿ ಹೆಚ್ಚು PM ಆಗಿ ಇದ್ದವರಲ್ಲಿ ಜವಾಹರ್ಲಾಲ್ ನೆಹರು ಮೊದಲಿದ್ದರು. ಈಗ ನರೇಂದ್ರ ಮೋದಿ ಅವರನ್ನು ಹಿಂದುಗಿದು ಪ್ರಸ್ತುತದಲ್ಲಿ ಅವರಿದ್ದಾರೆ. ನರೇಂದ್ರ ಮೋದಿ ಅವರು ಅತಿ ಲಾಂಗೆಸ್ಟ್ PM ಆಗಿರತಕ್ಕಂಥ ಅವಧಿಯನ್ನು ಹೊಂದಿದ್ದಾರೆ.